ಇದು ಕೂಗೋದು ಕಿರ್ಚೋದು ನಾಳೆ ನೋಟಿಸ್ ಕೊಡ್ತೀನಲ್ಲ ಅವಾಗ ಅರ್ವಾಗುತ್ತೆ ನಿಮಗೆ. ಏನ್ ಪೊಲೀಸ್ ಎಲ್ಲ ಹೊಡೆಸ್ಕೊಂಡು ತಳ್ಳಿಸ್ಕೊಂಡು ಡ್ಯೂಟಿ ಮಾಡಿ ಅಂತ ಯಾವನು ಹೇಳಿಲ್ಲ. ಸಿಬ್ಬಂದಿಗಳು ಮಹಿಳಾ ಸಿಬ್ಬಂದಿಗಳು ಇರ್ತಾರಲ್ಲಿ. ನಿಮ್ಮ ಅಕ್ಕ ತಂಗಿಯರ ಮೈ ಮೇಲೆ ಯಾವನಾದ್ರೂ ಬಿದ್ದರೆ ಸುಮ್ಮನಿರ್ತೀರಾ? ಎಲ್ಲ ನಾವು ಎಲ್ಲ ನಿಮ್ ಹಂತ ದಾಟ ಬಂದಿರೋದು. ನಾವು ಆಸ್ಪಿರೆಂಟ್ಸ್ ಆಗಿ ಕೆಲಸ ಸಿಕ್ಕಿರೋದೇನು ಹಂಗೆ ಬಂದಿಲ್ಲ ನಾವು, ಅಥವಾ ಬೇರೆ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ ವರ್ಕ್ ಮಾಡ್ತಿಲ್ಲ, ಸ್ವಂತ ನಮ್ಮ ಅಪ್ಪನ ಬಿಸ್ನೆಸ್ ನೋಡ್ತಾ ಇಲ್ಲ ನಾವು. ವಿದ್ಯಾರ್ಥಿಗಳಿಗೆ ಶಿಸ್ತಿರ್ಬೇಕು. ಕೂಗೋದು ಕಿರ್ಚೋದು ಉಡಾಫಿಯಿಂದ ಮಾತಾಡೋದು ಕಿಚಾಯಿಸ್ ಇದರಲ್ಲೆಲ್ಲ ಬರೋದು. ದಯವಿಟ್ಟು ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಸುಮಾರು 30 ಕ್ಯಾಮೆರಾ ಇಟ್ಟು ನಾನು ಎಲ್ಲ ರೆಕಾರ್ಡ್ ಮಾಡಿಸಿದ್ದೀನಿ. ಯಾರ್ಯಾರು ಪೊಲೀಸರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದಿರಿ, ತಳ್ಳಾಟ ಮಾಡಿದಿರಿ, ದಬ್ಬಿದಿರಿ, ಇದೆಲ್ಲ ರೆಕಾರ್ಡ್ ಆಗಿದೆ. ದಯವಿಟ್ಟು ಮುಂದಿನ ಕೇಸಸ್ ಆದ ಸಂದರ್ಭದಲ್ಲಿ ಮತ್ತೆ ನಮ್ಮನ್ನು ಬ್ಲೇಮ್ ಮಾಡಬೇಡಿ. ದಯವಿಟ್ಟು ಎಲ್ಲ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಡಿಸ್ಪರ್ಸ್ ಮಾಡಿ. ಬ್ರದರ್, ನಿನ್ ಗಾಡಿ ಖಾಲಿ ಮಾಡ್ತೀಯ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದೀವಿ. ಅದರಿಂದ ಮತ್ತೆ ನಾಳೆ ಕೇಸಸ್ ಆದ್ರೂ ನಾವು ಜವಾಬ್ದಾರಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ತಂಗಿದ್ದೀನಿ. ಒಂದು ಒಳ್ಳೆ ಉದ್ದೇಶದಿಂದ ಹೇಳ್ತಿದ್ದೀನಿ, ಒಬ್ಬ ಅಣ್ಣನಾಗಿ ಹೇಳ್ತಿದ್ದೀನಿ. ಎಲ್ಲ ದಯವಿಟ್ಟು ನಿಮ್ಮ PG ಇದೆಯೋ, ಲೈಬ್ರರಿ ಇದೆಯೋ, ಎಲ್ಲಿದ್ರೆ ಹೋಗ್ರಿ. ಯಾವುದೋ ನ್ಯೂಸೆನ್ಸ್ ಆದಾಗ ಕೇಸಸ್ ಆದ್ರೆ ಮತ್ತೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಯಾರು ತಪ್ಸಕ್ಕಾಗಲ್ಲ, ಯಾರು ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಸಾಕಷ್ಟು ನಾವು ಸಂಯಮದಿಂದ ನಡ್ಕೊಂಡಿದ್ದೀವಿ. 2,000 ಜನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಇನ್ನು ದಯವಿಟ್ಟು ಇನ್ನು ಮುಂದುವರಿಸಬೇಡ್ರಿ. ದಯವಿಟ್ಟು ಡಿಸ್ಪರ್ಸ್ ಆಗಿ ಎಲ್ಲ ಫಂಕ್ಷನ್ಗೆ ಹೋಗಿ. ನಿಮ್ಮ ಪರವಾಗಿ ಮಾತಾಡ್ಲಿಕ್ಕೆ ಸಂಬಂಧಪಟ್ಟ ನಾಯಕರು ಬಂದಿದ್ದಾರೆ, ಅವ್ರ ಮಾತು ಕೇಳಿ ನಿಮ್ದು ಏನಾದ್ರು ಅಹವಾಲ್ ಇದ್ರೆ ಅಲ್ಲಿ ಹೇಳಿ. ಅದು ಬಿಟ್ಟು ಇಲ್ಲೇ ಕುತ್ಕೊಳ್ಳೋದು, ಅಲ್ಲಲ್ಲೇ ಕುತ್ಕೊಳ್ಳೋದು, ನಾವು ಅಲ್ಲಿ ಹೋಗ್ತೀವಿ ಎಲ್ಲೂ ಬಿಡಲ್ಲ. ಜುಬ್ಲಿ ಸರ್ಕಲ್ಗೆ ಸುಮಾರು 300-350 ಜನ ಸಿಬ್ಬಂದಿ ಹಾಕಿದ್ದೀವಿ. ಈ ಗೂಗಲ್